ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿನ್ ಡೇಸಿನ 20ನೆಯ ದಿನದಲ್ಲಿದ್ದೇವೆ. ಈ ದಿನ ನಾವು ನಮ್ಮ ಪ್ರಾರ್ಥನೆಯಲ್ಲಿ ಮಾಡಬೇಕಾದಂತ ಕಾರ್ಯ ಯಾವುದೆಂದರೆ ಇತರರಿಗಾಗಿ ನಾವು ಪ್ರಾರ್ಥಿಸುವವರಾಗಿರಬೇಕು. ಹೌದು, ಈ ದಿನಗಳಲ್ಲಿ ಉಪವಾಸದಲ್ಲಿ ಕಳೆಯುವಂತ ನಾವುಗಳು ಪ್ರತಿದಿನವೂ ಕೂಡ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಇವತ್ತು ನಮ್ಮ ಕೊರತೆಗಳಿಗಾಗಿ, ನಮಗಾಗಿ, ನಮ್ಮ ಕುಟುಂಬಗಳಿಗಾಗಿ, ಇವತ್ತು ನಮ್ಮ ಅಗತ್ಯತೆಗಳಿಗಾಗಿ ಎಂಬುದಾಗಿ ಇವತ್ತು ನಾವು ಪ್ರತಿದಿನ ಪ್ರಾರ್ಥಿಸುವವರಾಗಿದ್ದೇವೆ. ಆದರೆ ಇವತ್ತು ನಾವು ನಮ್ಮ ಕೊರತೆಗಳ ಮಧ್ಯದಲ್ಲೂ ಕೂಡ ನಾವು ಇತರರಿಗಾಗಿ ಪ್ರಾರ್ಥಿಸುವುದನ್ನು ಕಲಿತುಕೊಳ್ಳಬೇಕು. ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡುವುದನ್ನು ನಾವು ಕಲಿತುಕೊಳ್ಳಬೇಕು. ಇವತ್ತು ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ನಮ್ಮನ್ನು ಆಶೀರ್ವದಿಸುವಾತನಾಗಿದ್ದಾನೆ. ನಾವು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳಬಹುದು. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 7ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ. ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದ್ದೇನೋ ಅದರ ಕ್ಷೇಮವನ್ನು ಹಾರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ, ಅದರ ಕ್ಷೇಮವೇ ನಿಮ್ಮ ಕ್ಷೇಮ ಎಂಬುದಾಗಿ. ಹೌದು, ಇವತ್ತು ನಾವು ಇರುವಂತ ನಮ್ಮ ಪಟ್ಟಣಕ್ಕಾಗಿ, ನಮ್ಮ ದೇಶಕ್ಕಾಗಿ ಇವತ್ತು ನಾವು ಪ್ರಾರ್ಥಿಸುವವರಾಗಿರಬೇಕು. ಅದರ ಕ್ಷೇಮವನ್ನು ಹಾರೈಸುವವರಾಗಿರಬೇಕು. ಆಗ ದೇವರು ನಮ್ಮ ಕ್ಷೇಮವನ್ನು ನೋಡುವಾತನಾಗಿದ್ದಾನೆ. ನಮ್ಮ ದೇಶದ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಕುಟುಂಬವನ್ನು ಆಶೀರ್ವದಿಸುವಾತನಾಗಿದ್ದಾನೆ. ಇವತ್ತು ಎಷ್ಟೋ ಮಕ್ಕಳು ಕೊರತೆಗಳಲ್ಲಿದ್ದಾರೆ, ಕಷ್ಟಗಳಲ್ಲಿದ್ದಾರೆ. ಅಂತವರಿಗಾಗಿ ಪ್ರಾರ್ಥಿಸುವುದನ್ನು ಕಲಿತುಕೊಳ್ಳೋಣ. ಇವತ್ತು ನಮ್ಮ ಬೀದಿಯಲ್ಲಿರುವಂತಹ ಕುಟುಂಬಗಳಿಗಾಗಿ, ನಮ್ಮ ಅಕ್ಕಪಕ್ಕದ ಮನೆಗಳಿಗಾಗಿ ಇವತ್ತು ನಾವು ಪ್ರಾರ್ಥನೆಯನ್ನು ಮಾಡೋಣ. ದೇವರು ಅವರನ್ನು ಆಶೀರ್ವದಿಸುವಾಗ ಖಂಡಿತವಾಗಲೂ ನಮ್ಮನ್ನು ಕೂಡ ಆಶೀರ್ವದಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಇವತ್ತು ಯಾರ್ಯಾರು ನಾನಾ ವಿಧವಾದಂತ ಸಮಸ್ಯೆಗಳಲ್ಲಿದ್ದಾರೋ ಅಂತ ಮಕ್ಕಳಿಗೆ ಪ್ರಾರ್ಥಿಸುವುದಕ್ಕಾಗಿ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಿರಿ. ಖಂಡಿತವಾಗ್ಲೂ ದೇವರು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸುವಾತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.